ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಮುಂಬೈನ ಮನೋಜ್ ಚೆಲ್ಲಪ್ಪನ್. ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಕುಟುಂಬದೊಂದಿಗೆ ಕೇರಳದ ನನ್ನ ಹುಟ್ಟೂರಿನ ಪ್ರವಾಸಕ್ಕೆ ಹೋಗಿದ್ದೆ. ನಾವು ಮುಂಬೈಗೆ ಹೋಗಿ ಹಿಂತಿರುಗುತ್ತಿದ್ದ ದಿನ ಬೆಳಿಗ್ಗೆ ನನಗೆ ಅಸ್ವಸ್ಥತೆ ಮತ್ತು ತಲೆ ತಿರುಗುವಿಕೆಯು ಅನುಭವವಾಯಿತು. ನಾನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡೆ ಮತ್ತು ಕೆಲವು ಆಂಟಾಸಿಡ್ ಮಾತ್ರೆಗಳನ್ನು ತೆಗೆದುಕೊಂಡೆ ಮತ್ತು ಗ್ಯಾಸ್ಟ್ರೋ ಅನಾನುಕೂಲತೆಗಾಗಿ ಇತರ ಮನೆಮದ್ದುಗಳನ್ನು ಮಾಡಿದೆ. 1 ಗಂಟೆಯ ನಂತರ ನನಗೆ ಸ್ವಲ್ಪ ಸಮಾಧಾನವೆನಿಸಿದಾಗ ನಾನು ನನ್ನ ಪೂರ್ವಜರ ದೇವಾಲಯಕ್ಕೆ ಹೋಗಿ ಅಲ್ಲಿ ದೀಪವನ್ನು ಬೆಳಗಿಸಿದೆ ಮತ್ತು ಮುಂಬೈಗೆ ಮರಳಲು ರೈಲನ್ನು ಹತ್ತಲು ಮನೆಗೆ ಹಿಂತಿರುಗಿದೆ. ಮರುದಿನ ಬೆಳಿಗ್ಗೆ ನಾನು ಇನ್ನೂ ರೈಲಿನಲ್ಲಿರುವಂತೆಯೇ ಮತ್ತೊಮ್ಮೆ ಅಸ್ವಸ್ಥತೆಯು ಉಂಟಾಯಿತು. ಹಾಗಾಗಿ ನಾನು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಬಿಟ್ಟುಬಿಟ್ಟೆ ಮತ್ತು ನಾವು 4 ಗಂಟೆಗೆ ಕುರ್ಲಾ ಸ್ಟೇಷನ್ ತಲುಪುವವರೆಗೆ ಮೂಲಮಂತ್ರವನ್ನು ಜಪಿಸುತ್ತಿದ್ದೆ. ಹೇಗೋ ಮಾಡಿ ನಾನು ರೈಲಿನಿಂದ ಹೊರಬಂದೆ ಮತ್ತು ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ಭಾವಿಸಿ ನನ್ನ ಪತ್ನಿಗೆ 1 ಬಾಟಲ್ ಸೋಡಾವನ್ನು ತರಲು ಹೇಳಿದೆ. ನನ್ನ ಪೋಷಕರನ್ನು ಮತ್ತು ನನ್ನ ಮಗಳನ್ನು ಮನೆಗೆ ಹೋಗಲು ಹೇಳಿದೆ. ನನ್ನ ಅಂತರಂಗದ ಧ್ವನಿಯು ನನಗೆ ಆದೇಶ ಕೊಡುತ್ತಿದ್ದಂತೆ ನಾನು ಮತ್ತು ನನ್ನ ಪತ್ನಿ ಆಸ್ಪತ್ರೆಗೆ ಹೋದೆವು. ನಾನು ಆಸ್ಪತ್ರೆಯನ್ನು ತಲುಪಿದಾಗ ನನ್ನನ್ನು ಪರೀಕ್ಷಿಸಿದ ವೈದ್ಯರು ನನ್ನನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಾಗುವಂತೆ ಹೇಳಿದರು. ನಾನು ಗೊಂದಲಕ್ಕೆ ಒಳಗಾಗಿದ್ದೆ. ವೈದ್ಯರು ನನ್ನ ಪತ್ನಿಯೊಂದಿಗೆ ಮಾತನಾಡಿದರು ಮತ್ತು ನನ್ನ ಎಲ್ಲ ಹತ್ತಿರದ ಬಂಧುಗಳಿಗೆ ಕೂಡಲೇ ಆಸ್ಪತ್ರೆಗೆ ಬರುವಂತೆ ಹೇಳಲು ಹೇಳಿದರು. ಆಕೆಯು ಹಣವನ್ನು ವ್ಯವಸ್ಥೆ ಮಾಡಲು ಕೂಡ ಪ್ರಯತ್ನಿಸುತ್ತಿದ್ದಳು. ನನಗೆ ಕೆಲವು ಚುಚ್ಚುಮದ್ದುಗಳನ್ನು ಮತ್ತು ಮಾತ್ರೆಗಳನ್ನು ಕೊಡಲಾಯಿತು ಹಾಗೂ ಒಬ್ಬ ಹಿರಿಯ ವೈದ್ಯರು ತಾವು ನನ್ನ ನೋವಿನ ಸ್ಥಳಗಳನ್ನು ಪರೀಕ್ಷಿಸುವಾಗ ನನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತೆ ಹೇಳಿದರು. ಅವರು ಹೇಳಿದ ನಂತರವೇ ನಾನು ಕಣ್ಣುಗಳನ್ನು ತೆರೆಯಬೇಕೆಂದು ಸೂಚಿಸಿದರು. ನನ್ನ ಎದೆ ಹತ್ತಿರ ನನ್ನ ಎಡಗೈಯಲ್ಲಿ ನೋವಿದೆ ಎಂದು ನಾನು ಅವರಿಗೆ ಹೇಳಿದೆ. ನಾವು ಆ ನೋವನ್ನು ತೆಗೆಯೋಣ ಎಂದು ಅವರು ನನಗೆ ಹೇಳಿದರು. ಕೂಡಲೇ ಒಬ್ಬ ನರ್ಸ್ ಬಂದು ನನಗೆ 1 ಚುಚ್ಚುಮದ್ದನ್ನು ಕೊಡುವುದಾಗಿ ಹೇಳಿದಳು. ಆಗ ವೈದ್ಯರು ನನ್ನನ್ನು ನೋವು ಹೋಯಿತೆ ಎಂದು ಕೇಳಿದರು. ಆಗ ನಿಜಕ್ಕೂ ನೋವು ಹೋಗಿದ್ದನ್ನು ನಾನು ಅರಿತುಕೊಂಡೆ. ವೈದ್ಯರು ನಾನು ಮನೆಗೆ ಹೋಗಲು ತಕ್ಕದಾಗಿರುವುದಾಗಿ ಹೇಳಿದರು. ಆದರೆ ನಾನು ನಿರೀಕ್ಷಣೆಯಲ್ಲಿರಬೇಕೆಂದು ತಿಳಿಸಿದರು. ನಾನು ನನ್ನ ಕಣ್ಣುಗಳನ್ನು ತೆರೆದಾಗ ನಾನು ಆಪರೇಷನ್ ಥಿಯೇಟರ್ನಲ್ಲಿ ಇದ್ದೆ. ನನ್ನನ್ನು ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂದರು ಮತ್ತು ನಾನು ನನ್ನ ಪೋಷಕರು ಹಾಗೂ ಪತ್ನಿಯು ಅಳುತ್ತಿರುವುದನ್ನು ನೋಡಿದೆ. ನನಗೊಂದು ಚುಚ್ಚುಮದ್ದನ್ನು ಕೊಟ್ಟರು ಮತ್ತು ಮರುದಿನ ಬೆಳಗ್ಗೆ ನಾನು ತೀವ್ರ ನಿಗಾ ಘಟಕದಲ್ಲಿ ಎಚ್ಚರಗೊಂಡೆ. ನನಗೆ 100% ತಡೆ ಇತ್ತೆಂದು ವೈದ್ಯರು ಬಂದು ನನಗೆ ಹೇಳಿದರು ಹಾಗೂ ರೈಲಿನಲ್ಲಿ ನಾನು ಸುಮಾರು 30 ಗಂಟೆಗಳನ್ನು ಮೀರಿ ಹೃದಯಾಘಾತದಿಂದ ಬದುಕುಳಿದಿದ್ದೇನೆ. ಅದೊಂದು ಪವಾಡವೆಂದು ಹೇಳಿದರು. ಕಾರ್ಡಿಯಾಲಜಿ ವಿಭಾಗವು ಸಂಜೆ 6 ಗಂಟೆಗೆ ಮುಚ್ಚಲಾಗುತ್ತದೆಂದು ಹಾಗೂ ನಾನು ದಾಖಲಾದಾಗ ಎಲ್ಲ ಸಿಬ್ಬಂದಿಗಳು ಮನೆಗೆ ಹೊರಟು ಹೋಗಿದ್ದರೆಂದು ನನಗೆ ತಿಳಿಸಿದರು. ಅವರುಗಳು ಹೊರಟು ಹೋದ ಮೇಲೆ ಇಡೀ ತಂಡವನ್ನು ಮತ್ತೆ ಕರೆಸುವುದು ಸಾಮಾನ್ಯವಾಗಿ ಕಷ್ಟ. ಆದರೆ ನನ್ನ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವರೆಲ್ಲರನ್ನೂ ನನಗಾಗಿ ನಾನು ದಾಖಲಾದ 20 ನಿಮಿಷಗಳ ಒಳಗೆ ಮರಳಿ ಆಸ್ಪತ್ರೆಗೆ ಕರೆತಂದಿದ್ದರು. ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಪುನರ್ಜನ್ಮವನ್ನು ನೀಡಿದ್ದರು. ನನ್ನ ಭಗವಂತ ನನ್ನ ಕುಟುಂಬವನ್ನು ನಡೆಸುತ್ತಿದ್ದಾರೆ. ಪ್ರತಿಯೊಂದು ದಿನವೂ ಒಂದು ಪವಾಡವಾಗಿದೆ ಮತ್ತು ನಾವು ಅವರಿಂದ ರಕ್ಷಿಸಲ್ಪಟ್ಟಿದ್ದೇವೆ. ನಾನು ತೆಗೆದುಕೊಳ್ಳುವ ಒಂದೊಂದು ಉಸಿರು ಅವರ ಆಶೀರ್ವಾದವಾಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ಪರಂಕರುಣ ಪರಂಜ್ಯೋತಿಗೆ ಜಯವೆನ್ನಿ.